ಜೀವನಗೆ ಸ್ವಾಗತ. ನಾನು ಇವತ್ತು ಮೈ ಮೇಲೆ ದೇವ್ರು ಬರುತ್ತಲ್ಲ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಮಾಡ್ತಾ ಇದ್ದೀನಿ. ದೇವರಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಅವ್ರವ್ರ ಇದಕ್ಕೆ ತಕ್ಕಾಗಿ ಅನ್ವಯ ಆಗುತ್ತೆ. ದೇವರು ಬಂದರೆ ಅವರೇ ಏನು ಕಷ್ಟಕ್ಕೆ ಬಂದಿದ್ದಾರೆ ಏನು ಅಂತ ಅನ್ನೋದನ್ನು ಗುರುತಿಸ್ಬೇಕು. ಮತ್ತು ಇವಾಗ ನಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಅಂದರೆ, ಒಬ್ಬರು ಏನೋ ಅವ್ರ ಟೈಮ್ ಅನುಸಾರ ಚೆನ್ನಾಗಿರುತ್ತೆ, ಆ ಟೈಮಲ್ಲಿ ಅವ್ರಿಗೇನೋ ಹೋಗಿದ ತಕ್ಷಣ ಒಳ್ಳೇದಾಗುತ್ತೆ, ಎಲ್ಲರೂ ಒಳ್ಳೇದು ಅಂತ ಅಂದ್ಬಿಟ್ಟು ಪ್ರಚಾರ ಮಾಡಿಬಿಡ್ತಾರೆ. ನಾವು ಎಲ್ಲೂ ಹೋದ್ರೂ ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ಅಂದರೆ, ನಮ್ಮ ಗ್ರಹ ಗತಿಗಳು ಸರಿ ಹೋಗೋವರೆಗೂ ನಮ್ಮ ಹಣೆ ಬರ ಸರಿ ಹೋಗಲ್ಲ, ನಮ್ಮ ಕಷ್ಟಗಳು ಪರಿಹಾರ ಆಗೋದಿಲ್ಲ. ಒಬ್ರಿಗೆ ಆಗಬಹುದು, ಅಷ್ಟೊತ್ತಿಗೆ ಅವ್ರಿಗೆ ಒಳ್ಳೆ ಟೈಮು ಬಂದಿರ್ಬೋದು, ಆ ಟೈಮಿಗೆ ಅವ್ರಿಗೆ ಒಳ್ಳೇದಾಗಿರ್ಬೋದು. ಎಲ್ಲರಿಗೂ ಆಗುತ್ತೆ ಅಂತ ಅನ್ಕೊಂಡು ನಂಬೋದು ಅಂತ ಸರಿ ಇಲ್ಲ. ನಾನು ಒಂದು ಕಡೆ ಹೋಗಿದ್ದೆ, ನಾನು ಒಂದು 3-4 ಸತಿ ಹೋಗಿದ್ದೀನಿ. ಅಂದರೆ ಹಿಂದಿಂದೇನೆ ಹೋಗಿಲ್ಲ, ಒಂದು 4-5 ವರ್ಷ ಗ್ಯಾಪ್ ಬಿಟ್ಟು ಆ ಥರ ಒಂದು 2-3 ಸತಿ ಹೋಗಿದ್ದೀನಿ. ಮೊನ್ನೆನೂ ಒಂದು ಸತಿ ಹೋಗಿದ್ದೆ. ಹಂಗೆ ಕರಿಬಹುದೇನೋ ಅಂತ ಅನ್ಕೊಂಡೆ ನಾನು. ಇಲ್ಲ, ಎಲ್ಲರೂ ಹಳಬರ್ನೇನೆ, ಒಂದು 3-4 ಸತಿ ಬಂದಿರೋರು ಹಳೇದೆಲ್ಲ ಅವ್ರದ್ದೆಲ್ಲ ಹೇಳ್ಬಿಟ್ಟು ಆಮೇಲೆ ಮತ್ತೆ ಹೊಸ್ದಾಗಿ ಹೇಳ್ತಾರೆ. ಬರೀ ಹಳಬ್ರೇನೆ ಅವರು. ಆಮೇಲೆ ನಮ್ಮ ರಿಲೇಟಿವ್ಸು ಒಬ್ಬರು ಬಂದಿದ್ರು, ಅವ್ರು ಅಲ್ಲಿಯವ್ರೆ, ಹತ್ರದವ್ರೆ ಅಂತೆ. ಹಂಗಾಗಿ ಸರಿ ಟೈಮ್ ಆಯಿತು ಹೋಗೋಣ ಅಂತ ಅಂದರು ನಮ್ಮ ಮನೆಯವರು. ಸರಿ ಆಯಿತು ಹೋಗೋಣ ನಡೀರಿ, ನಮ್ಮನ್ನಂತೂ ಕರೆಯೋದಿಲ್ಲ, ಅದಾಗಲ್ಲ ಅಂತ ಅಂದೆ. ಆವಾಗ ಅವರು ಹೇಳಿದ್ರು, ನಮ್ಮ ಸ್ವಂತದವರು, ಇಲ್ಲ ಮಗ, ಅವ್ರಿಗೆ ಫಸ್ಟು ಬಂದಿದ್ದ ತಕ್ಷಣ ನಮ್ಮ ಹತ್ರ ಏನಿರುತ್ತೆ ಅದನ್ನು ಕೊಟ್ಟು, ಅಂದರೆ ಸ್ವಲ್ಪ ದುಡ್ಡು ಕಾಸು ಅಷ್ಟೇ, ಇನ್ನೇನಿಲ್ಲ, ಅದನ್ನು ಕೊಟ್ಟು ನಾವು ಮುಂಚೆ ಪರಿಚಯ ಮಾಡ್ಕೋಬೇಕು. ಹಂಗಿದ್ರೆ ಮಾತ್ರ ಕರೆಯೋದು, ಇಲ್ಲಾಂದರೆ ನೀವು 5 ಸತಿ ಅಲ್ಲ 10 ಸತಿ ಬಂದ್ರೂ ಕರೆಯಲ್ಲ ಅಂತ ಅಂದರು. ನನಗೇನೋ ಅದು ಅಷ್ಟು ನನಗೆ ಸರಿ ಅನ್ನಿಸ್ಲಿಲ್ಲ. ಯಾರಿಗೇನು ಅನಿಸುತ್ತೆ ಏನೋ, ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ಹಿಂಗಂದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ ಶಾಸ್ತ್ರದಲ್ಲೂ ಅಷ್ಟೇ, ನಾನು ಆಫೀಸಲ್ಲಿ ಕೆಲಸ ಮಾಡುವಾಗ ಒಬ್ಬರು ಶಾಸ್ತ್ರ ಹೇಳೋರು, ಅವರನ್ನು ನಾನು ಹಿಂಗೆ ಕ್ಯಾಜುವಲ್ ಆಗಿ ಅವ್ರನ್ನ ನಾನು ರೇಗಿಸ್ದೆ. ಅದಕ್ಕೆ ಹೆಂಗೆ ಸ್ವಾಮಿ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಕಣವ, ನಾವು ಕವಡೆ ಬಿಡ್ತೀವಿ, ಬಿಟ್ಟಿದ ತಕ್ಷಣ ತುಂಬ ಸಮಸ್ಯೆ ಇದೆ ಅಂತ ಏನೋ ಒಂದು ಆಪ್ಷನ್ ಮಾಡ್ತೀವಿ ನಾವು. ಆವಾಗ ಅವರು ಹೌದು ಸ್ವಾಮಿ, ಹಂಗಿದೆ ಹಿಂಗಿದೆ, ನನ್ನ ಮಕ್ಕಳು ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಸಮಸ್ಯೆ ಫುಲ್ಲು ಅವರೇ ಹೇಳ್ಬಿಡ್ತಾರೆ. ಆವಾಗ ಹೌದೌದು ನಮ್ಗೆ ಗೊತ್ತಾಗ್ತಿದೆ, ಇಲ್ಲಿ ನೀವೇನು ಹೇಳಬೇಡ್ರಿ ಅಂತ ಹೇಳ್ತೀವಿ ನಾವು. ಅವರಲ್ಲೇ ಉತ್ತರ ಪಡ್ಕೊಂಡು ಅವ್ರ ಕ್ವಶನ್ಗೆ ಅವ್ರಿಗೆ ಆನ್ಸರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನೇನು ಹೇಳೋಕ್ಕೆ ಈ ಮೂಲಕ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ಒಂದು ಶಾಸ್ತ್ರದವ್ರ ಹತ್ರ ಆಗಲಿ, ಭಗವಂತನ ಹತ್ರ ಆಗಲಿ, ಭಗವಂತ ಇದ್ದಾನೆ, ಅದು 100ಕ್ಕೆ 100 ಸತ್ಯ. ದೇವರಿರೋದಂತೂ ಖಂಡಿತ ಸತ್ಯ. ದೇವರಿಲ್ದಿರ ಹಗಲು ಬೆಳಗು ಆಗೋದಿಲ್ಲ, ಮತ್ತು ನಮ್ಮ ಬೆಳವಣಿಗೆ ಇರೋದಿಲ್ಲ. ದೇವರಿದ್ದಾನೆ. ಆದರೆ ಅಲ್ಲಿ ಹೋದಾಗ ನಾವು ಏನು ಹೇಳಬಾರ್ದು, ಸುಮ್ಮನೆ ಬಂದಿದ್ದೀವಿ, ನಮಗೇನು ಸಮಸ್ಯೆ ಇದೆ, ಈ ಸಮಸ್ಯೆಗೆ ಏನು, ನಮಗೇನು ಸಮಸ್ಯೆ ಇದೆ ನೋಡಿ, ಮತ್ತು ನಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ ನೋಡ್ಬಿಟ್ಟು ನಿಮಗೆ ನಂಬಬಾರ್ದ ಅಂತ ಅಂದ್ಬಿಟ್ಟು ನೀವು ಆಮೇಲೆ ಡಿಸೈಡ್ ಮಾಡಿ. ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು, ಯಾರೋ ಒಬ್ರಿಗೆ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಹಳಗ್ ಬಿಡೋದು ಬೇಡ. ನನಗೆ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಆದರೂ ತುಂಬ ಗಂಡು ಮಕ್ಕಳು ಯಾಮಾರೋದಿಲ್ಲ, ಬರೀ ನಾವುಗಳು ಹೆಣ್ಮಕ್ಳೇ ಯಾಮಾರೋದು. ಅಯ್ಯೋ ಏನೋ ಹೇಳ್ತಾರೇನೋ ಒಳ್ಳೇದಾಗತ್ತೇನೋ ಅನ್ನೋ ಕುತೂಹಲದಿಂದ ಬರೀ ಹೆಣ್ಮಕ್ಳೇ. ಯಾವ ದೇವಸ್ಥಾನದಲ್ಲಿ ನೋಡ್ರಿ ಈ ಥರ ದೇವ್ರನ್ನ ಕೇಳೋರಾಗಲಿ, ಶಾಸ್ತ್ರ ಕೇಳೋರಾಗಲಿ, ಬರೀ ಹೆಣ್ಮಕ್ಳೇನೆ. ಅದಕ್ಕೇ ಆದಷ್ಟು ಮೋಸ ಹೋಗ್ಬೇಡ್ರಿ, ದೇವ್ರನ್ನ ಮಾಡಿರಿ, ಖಂಡಿತ ದೇವ್ರನ್ನ ಮಾಡಿರಿ, ಪೂಜೆ ಮಾಡಿರಿ, ನಿಮ್ಮ ಇಷ್ಟಾನುಸಾರ ಮನೆಯಲ್ಲೂ ಮಾಡಿರಿ, ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬನ್ನಿರಿ. ಆದರೆ ಯಾರಕ್ಕೆ ಒತ್ಕೊಳಕ್ಕೆ ಹೋಗ್ಬೇಡ್ರಿ, ಮತ್ತು ದೇವ್ರನ್ನ ಬೇಡಕ್ಕೆ ಹೋಗ್ಬೇಡ್ರಿ. ದೇವರೇ ನನ್ನನ್ನು ಈ ಭೂಮಿಗೆ ತಂದಿದ್ಯಾ, ನನ್ನನ್ನು ಏನು ಮಾಡಬೇಕು ಏನು ಅಂತ ನಿನಗೆ ಗೊತ್ತಿದೆ ಅಪ್ಪ. ನಾವು ಬೇಡಿದ ತಕ್ಷಣ ಏನೂ ಚೇಂಜ್ ಆಗೋದಿಲ್ಲ. ಒಳ್ಳೆ ಮನಸ್ಥಿತಿನ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ರಿ, ದೇವಸ್ಥಾನಕ್ಕೆ ಹೋಗಿ ಬನ್ನಿರಿ. ನಿಮ್ಮ ಕೈಯಲ್ಲಾದರೆ ಯಾರಿಗಾದ್ರೂ ಊಟ ಸಹಾಯ ಮಾಡಿರಿ, ಹಣ ಸಹಾಯ ಮಾಡೋಕ್ಕೆ ಹೋಗಬೇಡ್ರಿ. ಕೆಲವ್ರಿಗೆ ಊಟದ ಸಹಾಯ ಮಾಡಿರಿ. ಮೆಡಿಷನ್ ಆ ಥರ ಇದ್ದು ಮೆಡಿಷನ್ ಅವ್ರಿಗೆ ದುಡ್ಡಿನ ಸಹಾಯ ಮಾಡಿದ್ರೂ ಪರವಾಗಿಲ್ಲ. ಸುಮ್ಮನೆ ಯಾರ್ಯಾರಿಗೂ ಕೊಟ್ಟರೆ, ಇವಾಗ ಕಾಲಘಟ್ಟದಲ್ಲಿ ತುಂಬ ಜನಗಳು ಅದನ್ನು ನಾವು ಕಾಸು ಕೊಟ್ಟಿದ್ದನ್ನು ದುರುಪಯೋಗ ಪಡಿಸ್ಕೊತಾರೆ. ಹಾಗಾಗಿ ಊಟದ ಸಹಾಯ ಮಾಡಿ ಸ್ನೇಹಿತರೆ.
ನಾನು ಅದಕ್ಕೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.